ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಅಂಜನಿ ಪುತ್ರ. ಏನಿದು ಮುಳಬಾಗಿಲು ದೋಸೆ ಕಾರ್ನರ್ ಹತ್ರ ಬಂದಿದ್ದಾನೆ ಅನ್ಕೊಂಡಿದ್ರಾ? ನಾವು ನಮ್ಮ ಫ್ಯಾಮಿಲಿ ಜೊತೆ ಇವತ್ತು ಚೆನ್ನೈಗೆ ಹೋಗ್ತಾ ಇದ್ದೀವಿ. ಸೊ ಇದು ಆ್ಯಕ್ಚುಲಿ 3 days ಅನ್ಕೊಂಡಿದ್ದೀನಿ. ಸೊ ಡೇ 1, ಡೇ 2, ಡೇ 3 ಮಾಡೋಣ ಅಂತ. ಸೊ ಟಿಫನ್ ಮಾಡೋಕ್ಕೆ ಇಲ್ಲಿ ಮುಳಬಾಗಿಲು ದೋಸೆ ಹತ್ರ ನಿಲ್ತಿದ್ವಿ. ನೆಕ್ಸ್ಟ್ ಹಂಗೆ ಚೆನ್ನೈ ಕಡೆಗೆ ಮುಳಬಾಗಿಲು ದೋಸೆ ತಿನ್ಕೊಂಡು ಈಗ ಚಿತ್ತೂರಿಂದ ರೈಟ್ ತಗೊಂಡ್ರೆ ಒಂದು ರೋಡ್ ಹೋಗುತ್ತೆ ಚೆನ್ನೈ ಕಡೆಗೆ. ಆ ಕಡೆ ಬಂದಿದ್ದೀವಿ. ಏನು 100 ಕಿಲೋಮೀಟ್ರ್ ಬಂದಿದ್ದೀವಲ್ಲ ಅಂದ್ಬಿಟ್ಟು ಒಂದು ಟೀಗೆ ನಿಲ್ಸಿದ್ವಿ. ನಿಯರ್ಲಿ 6 hours ಬಂದಿದ್ದೀವಿ. ಇನ್ನೊಂದು 15 ಕಿಲೋಮೀಟರ್ ಐತೆ ಅವ್ರ ಮನೆಗೆ. ಅವ್ರು ಲೊಕೇಶನ್ ಕಳಿಸಿದ್ದಾರೆ. ಲೊಕೇಶನಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ, ಬೆಂಗಳೂರು ತರ ಇಲ್ಲಿ ಟ್ರಾಫಿಕ್ ಇದೆ ಅಂತ ಹೇಳ್ತಿದ್ದಾರೆ. ಬ್ರಿಡ್ಜ್, ಅಪಾರ್ಟ್ಮೆಂಟು. ಇಲ್ಲೇ ರಾಜ್ಕುಮಾರ್ ಪುನೀತ್ ಎಲ್ಲ ಬೆಳೆದಿರೋ ಇಲ್ಲ ಚೆನ್ನೈ ಇಲ್ಲ, ಪೆರಿಯ ನಗರ ಅಲ್ಲ, ಮಡ್ರಾಸ್ ಅಂತಾರ ಅವನು. ಮದ್ರಾಸ್ನೇ ಚೆನ್ನೈ ಏನಂತ. ಹೌದಾ? ಮದ್ರಾಸ್ ಚೆನ್ನೈ ಎರಡು ಒಂದೇ ನೋಡಿ. ಮದ್ರಾಸ್ ಬೇರೆ ಇಲ್ಲ. ಇದು ಮದ್ರಾಸ್ ಹೆಸರು, ಆಮೇಲೆ ಚೆನ್ನೈ. ನಮ್ ಚೆನ್ನಾಗಿ ಜ್ಞಾಪಕ ಇದೆ ಚೆನ್ನೈ ಹೆಸರು. ಪಿಂಕ್ ಕಲರ್ ಬಸ್ಸು ಬೆಂಗಳೂರಲ್ಲಿ ನೋಡ್ತೀನಿ ನೀನು. ಯೆಲ್ಲೋ ಕಲರ್ ಆಟೋ. ಫೈನಲಿ ಚೆನ್ನೈಗೆ ಬಂದು ಸೇರಿದ್ವಿ. ಇಲ್ಲಿ ನೋಡಿ, ಕಾರ್ ಕೂಡ ಪಾರ್ಕ್ ಮಾಡಿದ್ವಿ ನಮ್ಮ ರಿಲೇಷನ್ ಅವ್ರ ಮನೇಲಿ. ರಿಲೇಷನ್ ಅಂದರೆ ಏನು ದೂರದ ರಿಲೇಷನ್ ಅಲ್ಲ, ನಮ್ಮ ಆಂಟಿ ಅವರ ಅಣ್ಣ ಮನೆಗೆ ಬಂದಿರೋದು. ಇಲ್ಲಿ ನಾವು ಬಂದಿರೋ ಈ ಏರಿಯಾ ಹೆಸರು ಬಂದು ಆರ್ಮುಗಮ್ ನಗರ್ ಅಂತ. ಹಾಂ ನೋಡಿ, ಫೋಟೋ ಹಿಡಿತಲ್ಲ ವಿಡಿಯೋ. ಅಮ್ಮು, ಇದು ನಾವು ಬಂದಾಗ 16, 15, 27,000. ಈಗ ನಾವಿರೋ ಪ್ಲೇಸ್ ಹೇಳ್ತೀನಿ ಅಂದಲ್ಲ, ಇದು ಪಲ್ಲಿಕರ್ಣಯ್ಯ ಅಂತ. ಈಗ ಇಲ್ಲಿಂದ ನಂಗನಲ್ಲೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಈಗ ನೆಕ್ಸ್ಟ್ ಆಂಜನೇಯನ ದರ್ಶನ ಮಾಡಿಸ್ತೀನಿ, ಬನ್ನಿ. ಬೆಂಗಳೂರು ತರನೇ ಐತೆ ಟ್ರಾಫಿಕ್. ಜನ ವೀಕೆಂಡ್ ಎಲ್ಲಾನು ಗೊತ್ತಾ, ಇಲ್ಲ ಅಂದ್ರೆ ಜನನೇ ಅಕ್ಕ, ಇದೆಲ್ಲ ಜನನೇ. ನಂಗನಲ್ಲೂರು ದೇವಸ್ಥಾನದ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 8th Street ನಂಗನಲ್ಲೂರು. ಇನ್ನು ಒಂದು 200 meters ಹಿಂದೆ ಇಲ್ಲಿ ಕಾರ್ ನಿಲ್ಲಿಸಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ತೀನಿ ನಿಮಗೆ. ಆ್ಯಕ್ಚುಲಿ ನಾವು ಒಂದು 10 ನಿಮಿಷ ಬೇಗ ಬಂದಿದ್ವಿ. ಲೈಕ್ 4 ಗಂಟೆಗೆ ಓಪನ್ ಅಂತೆ. ನಾವು 3:45, 3:50 ಬಂದುಬಿಟ್ಟಿದ್ದೀವಿ. ಸೊ ಒಂದು 10 ನಿಮಿಷ ಕಾಯಬೇಕಾಗುತ್ತೆ. ಅಲ್ಲಿ ಹೋಗೋಕ್ಕೆ ಮುಂಚೆ ಅದರದ ಒಂದು ಪೂರ್ವತೆನೇ ಹೇಳ್ತೀನಿ ನೋಡಿ. ಇದು 32 ಅಡಿ ಇರೋ ಒಂದು ಆಂಜನೇಯ ವಿಗ್ರಹ. ಒಂದೇ ಕಲ್ಲಲ್ಲಿ, ಒಂದೇ ಗ್ರಾನೈಟಲ್ಲಿ ಕಟ್ಟಿರೋವಂಥ ವಿಗ್ರಹ ಇದು. 1989 ಅಂದರೆ 1989 ಇದು ಪ್ರತಿಷ್ಠಾಪನೆ ಅಂತಾರ ಮಾಡಿದ್ರು. ಬಟ್ ಪಬ್ಲಿಕ್ಗೆ ಓಪನ್ ಇರಲಿಲ್ಲ. ಪಬ್ಲಿಕ್ಕಿಗೆ ಓಪನ್ ಮಾಡಿದ್ದವರು 1995 ಲೈಕ್ ಫಾದರ್ ಕಣೆ ಮಾಡಿದ್ದು. ಸೊ ಅಲ್ಲಿಂದ ಆಚೆ ಜನಕ್ಕೆ ಅಷ್ಟಾಗಿ ಗೊತ್ತಿರಲಿಲ್ಲ ಈ ದೇವಸ್ಥಾನ ಇದ್ದಿದ್ದು. ಇತ್ತೀಚೆಗೆ ಫೇಮಸ್ ಆಗಿದೆ. ಸೊ ಹಂಗಾಗಿ ಇದ್ರ ಬಗ್ಗೆ ಅಷ್ಟು ಹಿಸ್ಟ್ರಿ ಇಲ್ಲ. ಸೊ ನನಗೆ ಎಷ್ಟು ಗೊತ್ತಾಗಿದೆಯೋ ಅಷ್ಟು ನಿಮ್ಗೆ ತಿಳಿಸ್ತೀನಿ. ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಂಡು ಚಪ್ಪಲಿ ಮರ್ತ್ಬಿಟ್ಟಿದ್ದೆ. ಚಪ್ಪಲಿ ಹಾಕ್ಕೊಂಡು ಬರೋಕ್ಕೆ ಹೋಗಿದ್ದೆ. ಚಪ್ಪಲಿ ಹಾಕ್ಕೊಂಡು ಈಗ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಕಾರಲ್ಲಿ ನಿಲ್ಸಿದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೆಂಗೆ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತೀವಿ, ಇಲ್ಲಿ ವೇಲ್ ಮುರುಗನ್ ಅಂತ ಕರೀತಾರೆ. ಅದೇ ಒಂದು ದೇವಸ್ಥಾನ ಇಲ್ಲಿ ನಂಗನಲ್ಲೂರು ಹತ್ರ ಇದೆ. ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ, ಬನ್ನಿ ಹೋಗೋಣ. ಸುಬ್ರಹ್ಮಣ್ಯ ಸ್ವಾಮಿ ಜೊತೆ ನಮ್ಮ ಗಣನಾಯಕನ ದರ್ಶನ ಕೂಡ ಮಾಡ್ಕೊಂಬಿಡಿ. ಇಲ್ಲೇ ವೇಲ್ ಮುರುಗನ್ ದೇವಸ್ಥಾನದಲ್ಲೇ ಇದು ಕೂಡ ಇದೆ. ಇದು ಈ ಮಲೇಷ್ಯಾದಲ್ಲಿ ನೋಡಿರ್ತೀರ ಅನಿಸುತ್ತೆ, ಉದ್ದದ ಒಂದು ಸ್ಟ್ಯಾಚು ಥರ ಇರುತ್ತಲ್ಲ, ಸೇಮ್ ಅದೇ ಥರ ಇಲ್ಲಿ ಇದೆ. ಸಕ್ಕತ್ತಾಗಿದೆ. ಮಲೇಷ್ಯಾಗೆ ಹೋಗಿ ಎಷ್ಟು ಜನಕ್ಕೆ ನೋಡೋಕ್ಕಾಗುತ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಸ್ವಲ್ಪ ನಾನಿಲ್ಲಿ ವ್ಲಾಗ್ ಮಾಡೋದು ನೋಡಿ, ಏನು ಒಬ್ಬೊಬ್ಬನೇ ತಿಕ್ಲಾಗಿ ಮಾತಾಡ್ತಾ ಇದ್ದೇನೆ ಅಂತ. ಬಟ್ ನಿಮಗೆ ಗೊತ್ತಿರಾಗ ನಾನು ವ್ಲಾಗೇ ಮಾಡ್ತಿರೋದು, ತಿಕ್ಲಾಗಿ ಏನು ಮಾತಾಡ್ತಿಲ್ಲ. ದೇವ್ರ ದರ್ಶನ ಆಯಿತು, ಗಣೇಶನ ದರ್ಶನ ಆಯಿತು, ಸುಬ್ರಹ್ಮಣ್ಯನ ದರ್ಶನ ಆಯಿತು, ಇಲ್ಲಿನ ಮುರುಗನ್ ವೇಲ್ ದರ್ಶನ ಆಯಿತು. ಈಗ ನೆಕ್ಸ್ಟ್ ಬೀಚ್ಗೆ ಹೋಗೋಣ ಅಂತ. ಆ ಬೀಚ್ ಹೆಸರು ಸರಿಯಾಗಿ ನೆನಪು ಬರ್ತಿಲ್ಲ, ಹೋಗ್ತಾ ಹೇಳ್ತೀನಿ ಬನ್ನಿ. ಈಗ ವೇಲ್ ಮುರುಗನ್ ಮುಗಿಸ್ಕೊಂಡು ಯಾವುದೋ ಬೆಸಂತ್ ನಗರ್ ಬೀಚ್ಗೆ ಹೊರಟಿದ್ದೀನಿ. ಅವಾಗ ಯಾವ್ದು ಬೀಚ್ ಅಂತ ಗೊತ್ತಿರಲಿಲ್ಲ. ಇವಾಗ ಬೆಸಂತ್ ನಗರ್ ಬೀಚ್ ಹೊರಟಿದ್ದೀವಿ. ಹಿಂದೆ 4 ಜನ ಕೂತ್ಕೊಂಡು. ಹೆಂಗಿದೆ ನೋಡಿ ಗಾಯ್ಸ್, ಬೀಚ್ ಮಾತ್ರ ಮಸ್ತು ಸಕ್ಕತ್ತಾಗಿದೆ.
ಕ್ರಿಕೆಟ್ ಆಡ್ತಾ ಇದ್ರು. ನೋಡಪ್ಪ ಇಲ್ಲಿ ಸ್ಪೋರ್ಟ್ಸ್ ಮ್ಯಾನು ಬಾಲ್ ಎತ್ತಾಕ್ಬಿಟ್ರು ಅಂತ. ನೀಟ್ನೆಸ್ ಏನ್ ಮೇಂಟೈನ್ ಮಾಡಿಲ್ಲ, ಬಟ್ ಪರವಾಗಿಲ್ಲ, ಏನು ಇಲ್ಲದೆ ಒಂದು ಬೀಚ್ ಇದೆಯಲ್ಲ. ಜನ ವೀಕೆಂಡ್ ಅಲ್ವಾ, ಲಾಂಗ್ ವೀಕೆಂಡು ನಾವು ಬಂದಿರೋದು. ಏನು ಮಾಡೋಕ್ಕಾಗಲ್ಲ, ಇರೋದನ್ನ ನೋಡಿಕೊಂಡು ತಂಪು ಮಾಡ್ಕೊಂಡು ಹೋಗ್ಬೇಕು ಕಣ್ಣಿಗೆಲ್ಲ. ಮೊನ್ನೆ ಗೋಕರ್ಣ ಬೀಚ್ ಆದಮೇಲೆ ಐ ಥಿಂಕ್ ಇದೆ ನೆಕ್ಸ್ಟ್ ಬೀಚ್ ಬರ್ತಾ ಇರೋದು. ಮೇಲ್ ಬಂದಿದ್ವಿ, ಇದು ಆಗಸ್ಟು. ಪರವಾಗಿಲ್ಲ, ಚಿಲ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸು, ನಾಟ್ ಬ್ಯಾಡ್. ಏನು ಬೀಚ್ ಗುರು, ಸಖತ್ ಗಲೀಜಪ್ಪ. ನೀರು ಮಾತ್ರ ಇಲ್ಲಿ ಏನು ಮಾಡೋದು, ಬಂದಿದ್ದೀವಿ ಅಂತ ಗಲೀಜ್ ನೀರೆಲ್ಲ ನಿಂತ್ಕೊಬೇಕು. ಗಲೀಜು ಅಂತಲ್ಲ, ಫಿಶಿಂಗ್ ಮಾಡ್ತಾರೆ, ಸೊ ಹಂಗಾಗಿ ಒಂಥರ ನೀರು ಗಲೀಜು. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಏನೇ ಸೆಲ್ಫಿ ಇಟ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಇಲ್ಲಿ ಮಾತ್ರ ನಾನು ಯಾರಿಗೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಬೆಸಂತ್ ನಗರ್ ಬೀಚಿಗೆ ಬನ್ನಿ ಅಂತ. ಏನು ಗುರು, ಹೆವಿ ರಶ್ ಅಂದೆಲ್ಲ ಅನ್ನೋ ಹೋಗಲಿ, ಹೆವಿ ಸ್ಮೆಲ್ಲು. ಫಿಶಿಂಗ್ ಮಾಡ್ತಾರೆ ಜಾಸ್ತಿ ಈ ಕಡೆ, ಹೆವಿ ಸ್ಮೆಲ್ಲು. ಇದು ನಮ್ಮ ಅವಸ್ಥೆ. ಮುಖ ಅಂತೂ ಬೆವ್ದೋಗ್ಬಿಟ್ಟಿದ್ದಾನೆ. ಬೀಚಿಗೆ ಬರೋದು ಸಾಕು, ಎಲ್ಲ ಸಾಕು. ಈ ಚೆನ್ನೈಯಲ್ಲಿ ಬಿಸಿ ಅಂದ್ಬಿಟ್ಟು ಒಂಚೂರು ಬೀಚ್ ಮೇಲೆ ಒಂದು ಸ್ವಲ್ಪ ಏಟು, ಅದು ಯಾಕಂತ ಗೊತ್ತಿಲ್ಲ. ಏನು ಆಚೆನೂ ಬಿಸಿ, ಅಲ್ಲೋದ್ಮೇಲೂ ಬಿಸಿ. ಅಲ್ಲಿ ಹೋದಾಗ ಒಂಚೂರು ಕಾಲು ತಂಪು ಮಾಡ್ಕೊಂಡ್ವಿ, ಅದು ಬೇರೆ. ಅದು ಬಿಟ್ಟರೆ ನಾನು ಇಳಿಬಾರ್ದು ಅಂತಲೇ ಇದ್ದಿದ್ದು. ನೀರು ನೋಡಿದ ಖುಷಿಗೆ ಹೋಗಿ ಅಲ್ಲಿ ನಿಂತ್ಕೊಂಡೆ, ಒಂಚೂರು ಅಲೆ ದೊಡ್ಡದು ಬಂದ್ಬಿಡ್ತು. ಸೊ ಹಂಗಾಗಿ ಕಾಲೆಲ್ಲ ನೆಂದೋಯ್ತು. ಇನ್ನು ಅಲ್ಲಿ ಮರಳು ಅದು ಇದು ಎಲ್ಲ ಮಿಕ್ಸ್ ಆಗಿ ಎಲ್ಲ ಇದಾಗ್ಬಿಟ್ಟಿದೆ, ಕಾಲೆಲ್ಲ ಗಲೀಜಾಗ್ಬಿಟ್ಟಿದೆ. ಹಾಂ ತಗೊಂಬಂದ್ರಿ, ಅದೇ ಅವರು ಕಾರು ಒಂದು ಸ್ವಲ್ಪ ದೂರದಿಂದ ತಗೊಂಬರ್ತಾರೆ ಈಗ, ಪಾರ್ಕ್ ಮಾಡಿರೋ ಹತ್ರದಿಂದ. ನಾವಿಲ್ಲಿ ಲೇಡೀಸು ಹಿಂಗೆ ಶಾಪಿಂಗ್ ಹೋಗಿದ್ದಾರೆ, ನಾವಿಲ್ಲಿ ನಿಂತ್ಕೊಂಡು ಅವ್ರಿಗೆ ಕಾಯ್ತಾ ಇದ್ದೀವಿ. ಓವರ್ ಆಲ್ ಇನ್ನೂ ಒಂದು ಸ್ವಲ್ಪ ಇದೆ ಡೇ ಒಂದು. ಈ ಕಾಲು ಹಿಂಗಿರೋದಕ್ಕೆ, ಲೈಕ್ ಫುಲ್ ಗಲೀಜಾಗ್ಬಿಟ್ಟಿರೋದಕ್ಕೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಫಸ್ಟ್ ಹೋಗಿ ಮನೇಲಿ ರೆಸ್ಟ್ ಮಾಡಬೇಕು ಅಂತಿದೆ, ಬಟ್ ಏನು ಮಾಡೋದು, ಯಾವಾಗೂ ಬರೋಕ್ಕಾಗಲ್ವಲ್ಲ ಚೆನ್ನೈಗೆ. ಹೋಗಿ ಯಾವಾಗ ಬೇಕಂದ್ರೂ ರೆಸ್ಟ್ ಮಾಡ್ಬೋದು. ಒಂದು ಸ್ವಲ್ಪ ತಡ್ಕೊಂಡು ಹೋಗಿ ನೆಕ್ಸ್ಟು ಇಲ್ಲಿ ಟಿ ನಗರ್ ಹತ್ರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಅಂತೆ. ಸೇಮ್ ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೆಂಗಿದೆಯೋ ಆ ಥರ, ಏನೋ ಚೀಪ್ ಪ್ರೈಸು, ಇನ್ನೂ ಸ್ವಲ್ಪ ದೊಡ್ಡದು ಅಂತ ಬೇರೆ ಅಂತಿದ್ದಾರೆ. ಹೋಗಿ ನೋಡೋಣ ಅಲ್ಲಿ ಏನಾದರೂ ಬಂಡವಾಳ ಅಂತ. ಆಗಲೇ ಹೇಳಿದ್ನಲ್ಲ, ಟಿ ನಗರಲ್ಲಿ ದೊಡ್ಡದು ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಎಲ್ಲ ಇರುತ್ತೆ ಅಂತ. ನಮ್ಮ ಹೊಸೂರಲ್ಲಿ ಕೂಡ ಇದೆ ಅದೇ ಥರ. ಇಲ್ಲಿ ಚೆನ್ನೈ ಸಿಲ್ಕ್ಸ್ ಅಂತಿದೆ, ಇಲ್ಲಿ ಬಂದ್ವಿ, ಸ್ವಲ್ಪ ನೋಡಿದ್ವಿ. ಸ್ವಲ್ಪ ಪ್ರೈಸಸ್ಸು ಕರ್ನಾಟಕಕ್ಕೆ ಕಂಪೇರ್ ಮಾಡಿದ್ರೆ ಒಂಚೂರು ಜಾಸ್ತಿನೇ ಇದೆ. ಸೊ ಹಂಗಾಗಿ ಇಲ್ಲಂತೂ ತುಂಬ ಅಂದರೆ ತುಂಬ ಬಟ್ಟೆ ಅಂಗಡಿಗಳಿದ್ದಾವೆ. ಲೈಕ್ ಚಿಕ್ಕಪೇಟೆಯಲ್ಲಿ ಲೈನಾಗಿರುತ್ತಲ್ಲ, ಸೊ ಅದೇ ಥರ ಸೇಮ್ ಇದೆ. ಏನೋ ಅವ್ರು ಹೇಳಿದ್ರು ತಮಿಳಲ್ಲಿ, ನನಗಂತೂ ಅರ್ಥ ಆಗಲಿಲ್ಲ. ಏನಾದರೂ ಅವ್ರು ಹೇಳಿರೋದು ನಿಮ್ಗೆ ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಈಗ ತೋರಿಸ್ತೀನಿ, ಟಿ ನಗರ್ ಸ್ಟ್ರೀಟ್ಸ್ ಇದು ನೋಡಿ, ಫುಲ್ಲು ಲೈನಾಗಿದೆ ಚೆನ್ನೈಯಲ್ಲಿ. ಇದು ಬಂದು ಚೆನ್ನೈ ಸಿಲ್ಕ್ಸ್ ಅಂತ. ನಾವಿಲ್ಲೇ ಹೋಗಿ ಬಂದ್ವಿ. ಶ್ರೀಕುಮಾರನ್ ತಂಗಿ ಮಳೆ ಕೂಡ ಇದೆ ಇಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಇದೆಯಲ್ಲ ಪೋತೀಸು, ಅದೇ ಥರ ದೊಡ್ಡದಿದೆ, ಆ ಕಡೆಗಿದೆ, ಅದು ಇಲ್ಲಿಂದ ಕಾಣಲ್ಲ. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. 11:30 ಆಯಿತು. ಟಿ ನಗರು ಬೆಳಗ್ಗೆಯಿಂದ ಬೆಂಗಳೂರಿಂದ ಚೆನ್ನೈಗೆ ಬಂದಿದ್ದು. ಮತ್ತು 2-3 ದೇವಸ್ಥಾನ ನೋಡಿದ್ವಿ, ಮತ್ತು ಒಂದು ಬೀಚ್ ನೋಡಿದ್ವಿ. ಆಮೇಲೆ ಟಿ ನಗರಲ್ಲಿ ಒಂಚೂರು ಶಾಪಿಂಗ್ ಮಾಡಿಕೊಂಡು, ಲೇಡೀಸ್ ಜೊತೆ ಹೋದ್ರೆ ಒಂಚೂರು ಲೇಟ್ ಆಗುತ್ತೆ, ಹಾಗಾಗಿ ಹೊರಗಡೆ ಊಟ ಎಲ್ಲ ಮಾಡಿಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇದು ನನ್ನ ಡೇ 1 ಚೆನ್ನೈ ಬ್ಲಾಗ್ ಆಗಿತ್ತು.